ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯೇಸು ಕ್ರಿಸ್ತ ಇಂದು ಇಡೀ ಜಗತ್ತಿನಾದ್ಯಂತ ಹೆಚ್ಚಾಗಿ ಆರಾಧಿಸಲ್ಪಡುವ ಸಂತ. ತನ್ನ ಅಹಿಂಸೆ ಹಾಗೂ ಕರುಣೆ ಮಮಕಾರದಿಂದಲೇ ಅರ್ಧದಷ್ಟು ಜಗತ್ತನ್ನೇ ಗೆದ್ದ ಮಹಾನ್ ಪ್ರವಾದಿ. ತನ್ನ ಬದುಕಿನುದ್ದಕ್ಕೂ ಪಾಪಿಗಳನ್ನ ಪುಣ್ಯವಂತರನ್ನಾಗಿಸಿದ ಕರುಣಾಳು. ತಾನೊಬ್ಬ ದೇವದೂತ, ತನ್ನ ಕರ್ತವ್ಯವೇ ಇಡೀ ಜಗತ್ತನ್ನೇ ಉದ್ಧರಿಸೋದು ಎಂಬ ನೀತಿ ಪಾಠ ಮಾಡಿದ ದೇವಮಾನವ. ಹೀಗೆ ಈ ಜಗತ್ತಿಗೆ ಬಂದು ನಡೆದಾಡಿ ದೈಹಿಕವಾಗಿ ಕಣ್ಮರೆಯಾದರೂ ಮಾನಸಿಕವಾಗಿ ಎಂದೆಂದಿಗೂ ಜೀವಂತವಾದ ಪರಮ ಪವಿತ್ರಾತ್ಮರೇ ಯೇಸು ಕ್ರಿಸ್ತ. ಬರೋಬ್ಬರಿ 2000 ವರ್ಷಗಳ ಹಿಂದೆ ಬಾಳಿ ಬದುಕಿದ್ದ ಈ ಸಂತನ ಸಮಾಧಿ ಎಲ್ಲಿದೆ, ಯಾವ ಭಾಗದಲ್ಲಿದೆ ಎಂಬುದೇ ಇಂದಿಗೂ ಗೊಂದಲವಾಗಿರುವ ವಿಚಾರವೇ. ಈ ಬಗ್ಗೆ ನಾನಾ ಸಂಶೋಧನೆಗಳು ನಡೆದಿದ್ರೂ ಕೂಡ ನಾನಾ ಕುತೂಹಲಕರ ಸಂಗತಿಗಳು ಬೆಳಕಿಗೆ ಬಂದಿದ್ದವು. ಆದರೆ ಯೇಸುವಿನ ಸಮಾಧಿಯೇ ಎಂಬ ಯಾವುದೇ ಪುರಾವೆಗಳು ಸಿಗದೇ ಇದ್ದದ್ದು ಈ ಹಿಂದೆ ನಾನಾ ಗೊಂದಲಗಳಿಗೂ ಕಾರಣವಾಗಿತ್ತು. ಹೀಗೆ ಇಸ್ರೇಲ್ 2012ರಲ್ಲಿ ಯೇಸುವಿನ ಮೂಲ ಸಮಾಧಿ ಇರುವ ಸ್ಥಳವಾದ ಚರ್ಚ್ನಲ್ಲಿ ಸಮಾಧಿಯನ್ನ ತೆರೆಯಲು ಮುಂದಾಯಿತು. ಆದರೆ ಸಮಾಧಿಯನ್ನ ತೆರೆಯುವ ವೇಳೆ ನಿಜಕ್ಕೂ ಮೂಕರನ್ನಾಗಿಸಿ ಬಿಟ್ಟಿತ್ತು. ಅಷ್ಟಕ್ಕೂ ಆ ಸಮಾಧಿಯಲ್ಲಿ ಕಂಡಿದ್ದೇನು ಹಾಗೂ ಸಿಕ್ಕ ಪಳೆಯುಳಿಕೆಗಳು ಯಾವುದು, ಇಂದಿಗೂ ಯೇಸುವಿನ ಸಮಾಧಿಯ ಕುರಿತಾದ ಗೊಂದಲಗಳು ಯಾವುದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರು ಜೀವಿಸಿದ್ದಾಗ ಇಸ್ರೇಲ್ ದೇಶವನ್ನ ರೋಮನ್ನರು ಆಳುತ್ತಿದ್ರು. ಇಸ್ರೇಲ್ ಜನ ಅಂದ್ರೆ ಯಹೂದ್ಯರು ರೋಮ್ ಸರ್ಕಾರಕ್ಕೆ ತಲೆಗಂದಾಯ ಕೊಡ್ತಾ ಇದ್ರು. ಅವರ ಧರ್ಮಗುರುಗಳು, ಶಾಸ್ತ್ರಿಗಳು, ಪರಿಸಾಯರೆಂಬ ಶ್ರೀಮಂತ ಮತ್ತು ವಿದ್ಯಾವಂತ ವರ್ಗದವರು ಬಡವರನ್ನ ಬಹಳವಾಗಿ ಪೀಡಿಸ್ತಿದ್ರು. ಅವರ ಮೇಲೆ ನೇಮಕವಾದ ಪಿಲಾತನೆಂಬ ರೋಮನ್ ಆಡಳಿತಗಾರನನ್ನ ಆ ಶ್ರೀಮಂತರು ಒಲಿಸಿಕೊಂಡು ಯಾರು ಕೂಡ ತಮ್ಮ ವಿರುದ್ಧ ತಿರುಗಿ ಬೀಳದಂತೆ ನೋಡಿಕೊಳ್ತಿದ್ರು. ರೋಮನರು ಅವರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕೊಟ್ಟು ಬಿಟ್ಟಿದ್ರು. ತಮ್ಮ ಜನರ ನ್ಯಾಯವನ್ನ ತೀರ್ಮಾನಿಸುವ ಅಧಿಕಾರವನ್ನು ಕೊಟ್ಟಿದ್ರು. ಆದರೆ ಮರಣದಂಡನೆಯನ್ನ ಕೊಡುವ ಅಧಿಕಾರ ಮಾತ್ರ ಅವರಿಗಿರಲಿಲ್ಲ. ಮಹಾಸಭೆ ಅಥವಾ ಸನ್ಹೆದ್ರಿಯನ್ ಸಭೆ ಎಂಬ ಕೋರ್ಟ್ ಅವರ ನ್ಯಾಯವನ್ನ ತೀರ್ಮಾನಿಸುತ್ತಿತ್ತು. ಅದರಲ್ಲಿ ಶ್ರೀಮಂತರು, ಶಾಸ್ತ್ರ ಪಂಡಿತರು, ವಿದ್ಯಾವಂತರಾದ 70 ಜನ ಸದಸ್ಯರಿರುತ್ತಿದ್ರು. ಮಹಾಯಾಜಕನು ಅದರ ಅಧ್ಯಕ್ಷನಾಗಿರ್ತಿದ್ದ. ಮಿಷ್ನಾ ಎಂಬ ಕಾನೂನಿನ ಚೌಕಟ್ಟು ಕೂಡ ಇತ್ತು. ಮಹಾಯಾಜಕನು ತನಗೆ ಬೇಕಾದವರನ್ನ ಸದಸ್ಯರನ್ನಾಗಿ ಮಾಡಿ ತನ್ನ ಮಾತನ್ನ ಮೀರದಂತೆ ನೋಡಿಕೊಳ್ತಿದ್ದ. ಮಹಾಯಾಜಕ ಮತ್ತು ಆತನ ತಂಡದ ನ್ಯಾಯಗಳನ್ನ, ದುಷ್ಕೃತ್ಯಗಳನ್ನ ಖಂಡಿಸಿದ ಕಾರಣ ಯೇಸು ಕ್ರಿಸ್ತರನ್ನ ಗೋಲ್ಕೋಥಾ ಗುಡ್ಡದ ಮೇಲೆ ಶಿಲುಬೆಗೆ ಹಾಕಿ ಕೊಲ್ಲುವಂತೆ ನೋಡಿಕೊಳ್ಳಲಾಯಿತು. ಮಹಾಸಭೆಯ ಸದಸ್ಯರಾಗಿದ್ದ ಅರಿಮತ್ತಾಯದ ಯೋಸೇಫನಿಗೂ ನಿಕೋದೇಮನಿಗೂ ಇದು ಸರಿಯನಿಸಲಿಲ್ಲ. ಯೋಸೇಫನು ಪಿಲಾತನ ಬಳಿಗೆ ಹೋಗಿ ಯೇಸು ಕ್ರಿಸ್ತನ ದೇಹವನ್ನ ಪಡೆಯಲು ಒಪ್ಪಿಗೆ ಪಡೆದ. ರೋಮ್ ಸೈನಿಕರು ಹಾಗೂ ಅಲ್ಲಿಯೇ ಅಳುತ್ತಾ ನಿಂತಿದ್ದ ಸ್ತ್ರೀಯರ ನೆರವಿನಿಂದ ಯೂಸೆಫ್ ಹಾಗೂ ನಿಕೋದೇಮ ಯೇಸುವಿನ ದೇಹವನ್ನ ಶಿಲುಬೆಯಿಂದ ಇಳಿಸಿ ದೇಹಕ್ಕೆ ಸುಗಂಧ ದ್ರವ್ಯವನ್ನ ಲೇಪಿಸಿ ನಾರು ಮಡಿಯಲ್ಲಿ ಸುತ್ತುತ್ತಾರೆ. ಗೋಲ್ಕೋಥಾ ಗುಡ್ಡದ ಕೆಳಗೆ ಇದ್ದ ತನ್ನ ತೋಟದಲ್ಲಿ ಯೂಸೆಫ ತನಗಾಗಿ ತೋಡಿಸಿಕೊಂಡಿದ್ದ ಸಮಾಧಿಯಲ್ಲಿ ಯೇಸುವಿನ ದೇಹವನ್ನ ಇಟ್ಟು ಒಂದು ಗೋಲಾಕಾರದ ಬಂಡೆಯನ್ನ ಮುಚ್ಚಿ ರಾಜಮುದ್ರೆಯನ್ನ ಹಾಕಿಸಿದ. ಅದನ್ನ ಕಾಯಲು ಸಿಪಾಯಿಗಳನ್ನ ನೇಮಿಸಿದ. ಮುಂದೆ 3ನೆಯ ದಿನ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡು 40 ದಿನಗಳವರೆಗೂ ಉಪದೇಶ ಮಾಡಿದ ಎಂಬುದು ಪ್ರತೀತಿ. ಹೀಗೆ ಕ್ರಿಸ್ತಶಕ 70ರಲ್ಲಿ ಯಹೂದಿಯರು ರೋಮನ್ನರ ವಿರುದ್ಧ ದಂಗೆ ಎದ್ರು. ರೋಮನ್ ಸೈನ್ಯಾಧಿಕಾರಿ ಟೈಟಸ್ ಮತ್ತು ಅವನ ಸೈನಿಕರು ಯಹೂದ್ಯರನ್ನ ಸೋಲಿಸಿ ಜೆರೂಸಲೇಮಿನ ಬಹುಭಾಗವನ್ನ ನಾಶ ಮಾಡ್ತಾರೆ ಮತ್ತು ಹೆರೋದನು ಕಟ್ಟಿಸಿದ ಸುಂದರವಾದ ದೇವಾಲಯವನ್ನ ಕೆಡವುತ್ತಾರೆ. ಯಹೂದ್ಯರು ಜೆರೂಸಲೇಂ ಬಿಟ್ಟು ಬೇರೆ ಬೇರೆ ಕಡೆ ಓಡಿ ಹೋಗ್ತಾರೆ. ಸುಮಾರು 55-60 ವರ್ಷಗಳ ನಂತರ ನಿಧಾನವಾಗಿ ಜನ ಜೆರೂಸಲೇಮಿಗೆ ಬರತೊಡಗುತ್ತಾರೆ. ಊರು ಬಿಟ್ಟು ಹೋಗಿದ್ದ ಬಾಲಕರಾಗಿದ್ದವರು ವಾಪಸ್ ಬಂದಾಗ ಮುದುಕರಾಗಿದ್ರು. ಹಾಳು ಬಿದ್ದ ಜೆರೂಸಲೇಮಿನಲ್ಲಿ ತಾವು ಸಣ್ಣವರಿದ್ದಾಗ ಯಾವ ಭಾಗದಲ್ಲಿ ಏನಿತ್ತೆಂಬುದನ್ನ ಮರೆತಿದ್ರು. ಆದ್ದರಿಂದ ಯೇಸು ಕ್ರಿಸ್ತನ ಸಮಾಧಿಯಾಗಲಿ, ಆತನನ್ನ ಶಿಲುಬೆಗೆ ಹಾಕಿದ ಗೋಲ್ಕೋಥಾ ಗುಡ್ಡವಾಗಲಿ ಅವರ ನೆನಪಿನಲ್ಲಿ ಉಳಿದಿರಲಿಲ್ಲ. ಯೇಸು ಕ್ರಿಸ್ತನ ಮರಣದೊಂದಿಗೆ ಪ್ರಾರಂಭವಾದ ಕ್ರೈಸ್ತರ ಮೇಲಿನ ಹಿಂಸೆ ಸುಮಾರು 300 ವರ್ಷಗಳವರೆಗೂ ತಡೆಯಿಲ್ಲದೆ ಸಾಗಿತ್ತು. ಸಾವಿರಾರು ಜನ ನಾನಾ ಹಿಂಸೆಯಿಂದ ಕೊಲ್ಲಲ್ಪಟ್ಟರು. ಕ್ರಿಸ್ತಪೂರ್ವ 305ರಲ್ಲಿ ಕಾನ್ಸ್ಟಂಟೈನನು ಚಕ್ರವರ್ತಿಯಾಗುವವರೆಗೂ ಹಿಂಸೆ ನಡೆಯುತ್ತಲೇ ಇತ್ತು. ಕಾನ್ಸ್ಟಂಟೈನನು ಕ್ರೈಸ್ತ ಧರ್ಮ ಸ್ವೀಕಾರ ಮಾಡಿ ಕ್ರೈಸ್ತರಿಗೆ ಭದ್ರತೆಯನ್ನು ಒದಗಿಸಿದ. ಶಿಲುಬೆಯನ್ನ ತನ್ನ ಸೈನ್ಯದ ಲಾಂಛನವನ್ನಾಗಿ ಮಾಡಿಕೊಂಡ ಕಾನ್ಸ್ಟಂಟೈನನು ಕ್ರಿಸ್ತಶಕ 312ರಲ್ಲಿ ಯುದ್ಧಕ್ಕೆ ಹೊರಟ. ಹೋದಲ್ಲೆಲ್ಲ ಜಯ ಪಡೆದ ಆತ ಕೆಲವೇ ದಿನಗಳಲ್ಲಿ ಇಡೀ ಯುರೋಪ್ ಮತ್ತು ಪಶ್ಚಿಮ ಏಷ್ಯಾದ ಸಾಮ್ರಾಟನಾದ. ಕಾನ್ಸ್ಟಂಟೈನನು ತನ್ನ ತಾಯಿ
ರಾಣಿ ಹೆಲೆನಾಳನ್ನು ಯೇಸು ಕ್ರಿಸ್ತರ ಸಮಾಧಿಯನ್ನ ಶೋಧಿಸಲೆಂದು ಜೆರುಸೆಲೆಮಿಗೆ ಕಳುಹಿಸಿಕೊಟ್ಟ. ಅಲ್ಲಿ ಆಕೆ ಸೀಜರಿಯಾದ ಬಿಷಪ್ ಇಸೆಬಿಯಸ್ ಮತ್ತು ಜೆರುಸೆಲೆಮಿನ ಬಿಷಪ್ ಮಕರಿಯಸ್ ಇವರ ಸಹಾಯದಿಂದ ಹೆರೋದನ ಅರಮನೆಯ ಗೋಡೆಯ ಹಿಂದೆ ಇದ್ದ ಒಂದು ದಿಣ್ಣೆಯನ್ನ ಸ್ವಚ್ಛಗೊಳಿಸಿದಾಗ ಅಲ್ಲಿ ಅವರಿಗೆ 3 ಶಿಲುಬೆಗಳು ಮತ್ತು ಒಂದು ಸಮಾಧಿ ಕಾಣಿಸಿತ್ತು. ಅವರು ಅದನ್ನೇ ಗೋಲ್ಗೋತಾ ಗುಡ್ಡ, ಆ ಸಮಾಧಿಯೇ ಯೇಸು ಕ್ರಿಸ್ತನ ಸಮಾಧಿ ಎಂದು ತಿಳಿದರು. ಈ ಸಂಗತಿಯನ್ನೇ ಹೆಲೆನಾ ರಾಣಿಯು ರೋಮ್ ಪಟ್ಟಣಕ್ಕೂ ಮತ್ತು ಎಲ್ಲ ಕ್ಯಾಥೋಲಿಕ್ ಕ್ರೈಸ್ತರಿಗೂ ತಿಳಿಸ್ತಾಳೆ. ಕಾನ್ಸ್ಟಂಟೈನ್ ಚಕ್ರವರ್ತಿಯು ಆ ಸ್ಥಳವನ್ನೆಲ್ಲ ವಶಕ್ಕೆ ಪಡೆದು ಅಲ್ಲೊಂದು ಭವ್ಯವಾದ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದ ಮತ್ತು ಆ ಸಮಾಧಿಯ ಮೇಲೆ ಸುಂದರವಾದ ಚರ್ಚ್ ಅನ್ನು ಕಟ್ಟಿಸಿ ಕ್ರಿಸ್ತಶಕ 350ರಲ್ಲಿ ಆ ಚರ್ಚಿಗೆ ಹೋಲಿ ಸಫುಲ್ಕರ್ ಅಂದ್ರೆ ಪವಿತ್ರ ಸಮಾಧಿ ಎಂದು ನಾಮಕರಣ ಮಾಡಿದ. ಕ್ರಿಸ್ತಶಕ 614ರಲ್ಲಿ 2ನೇ ಕೋಸರಸನು ಆ ಕಟ್ಟಡವನ್ನ ಕೆಡವಿ ಸುಟ್ಟುಬಿಟ್ಟ. ಕೆಲವೇ ದಿನಗಳಲ್ಲಿ ಜನರ ದೇಣಿಗೆಯೊಂದಿಗೆ ಅದನ್ನ ತಿರುಗಿ ಕಟ್ಟಲಾಯಿತು. ಕ್ರಿಸ್ತಶಕ 1010ರಲ್ಲಿ ಖಲೀಫಾ ಹಕೀಮನೆಂಬುವವನು ಆ ಕಟ್ಟಡವನ್ನ ನಾಶ ಮಾಡಿದ. 38 ವರ್ಷಗಳಲ್ಲಿ ಅದನ್ನ ಮತ್ತೆ ತಿರುಗಿ ಕಟ್ಟಲಾಯಿತು. ಮುಂದೆ 1099ರಲ್ಲಿ ಕ್ರೂಸೆಡರ್ಗಳು ಜೆರುಸೆಲೆಮನ್ನ ಪ್ರವೇಶಿಸಿ ಆ ಕಟ್ಟಡವನ್ನ ವಶಕ್ಕೆ ಪಡಿತಾರೆ ಮತ್ತು ಅದನ್ನು ವಿಸ್ತರಿಸಿ ಅತಿ ಸುಂದರಗೊಳಿಸುತ್ತಾರೆ. ಕ್ರಿಸ್ತಶಕ 1808ರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸಂಭವಿಸಿದ ಅಗ್ನಿ ಅನಾಹುತದಲ್ಲಿ ಅದು ಸಂಪೂರ್ಣವಾಗಿ ಭಸ್ಮವಾಯಿತು. $30 ಲಕ್ಷ ವಂತಿಗೆಯೊಂದಿಗೆ 2 ವರ್ಷದಲ್ಲಿಯೇ ಮತ್ತೊಂದು ಚರ್ಚನ್ನು ಕಟ್ಟಲಾಯಿತು. ಅದು ಮೊದಲಿನಷ್ಟು ಸುಂದರವಾಗಿ ಭದ್ರವಾಗಿ ಇಲ್ಲದಿದ್ರೂ ಕೂಡ ಕ್ರೈಸ್ತರ ಹೆಮ್ಮೆಯ ಗುರುತಾಗಿ ಇಂದಿನವರೆಗೂ ಉಳಿದಿದೆ. ಇದು 2 ಅಂತಸ್ತಿನ ಕಟ್ಟಡವಾಗಿದ್ದು ಯೇಸುವನ್ನ ಶಿಲುಬೆಗೆ ಹಾಕಿದ ಸ್ಥಳವನ್ನು ಸಮಾಧಿಯನ್ನು ಒಳಗೊಂಡಿದೆ. ಇಲ್ಲಿ ಕ್ಯಾಥೋಲಿಕರು, ಗ್ರೀಕ್ ಆರ್ಥೋಡಕ್ಸರು, ಜಾರ್ಜಿಯನ್ನರು, ಅರೆಮಿಯರು ಹೀಗೆ ಪ್ರತಿಯೊಂದು ಗುಂಪಿನವರು ಬೇರೆ ಬೇರೆಯಾಗಿ ಆರಾಧನೆ ಮಾಡಲು ಪ್ರತ್ಯೇಕ ಚರ್ಚ್ಗಳಿವೆ. ವಿಶೇಷ ದಿನಗಳಲ್ಲಿ ಹೋಲಿ ಸಫಲ್ಕರ್ ಚರ್ಚ್ನಲ್ಲಿ ಆರಾಧನೆ ಮಾಡಲು ಪ್ರತಿಯೊಂದು ಪಂಗಡದವರಿಗೆ ಸಮಯವನ್ನು ನಿರ್ಧರಿಸಲಾಗುತ್ತೆ. ಸ್ವಲ್ಪ ದೂರದಲ್ಲಿ ಒಂದು ಎತ್ತರವಾದ ಸ್ಥಳದಲ್ಲಿ ಸಮಾಧಿಯಿಂದ 15 ಅಡಿ ಎತ್ತರದಲ್ಲಿ ಟ್ರೂ ಕ್ರಾಸ್ ಇದೆ. 7-8 ದಶಲಕ್ಷ ಡಾಲರ್ ಬೆಲೆಯ ವಜ್ರ ವೈಡೂರ್ಯಗಳನ್ನು ಈ ಶಿಲುಬೆಗೆ ಕೂಡಿಸಲಾಗಿದೆ. ಪಕ್ಕದಲ್ಲೇ ಒಂದು ಸೀಳಿದ ಬಂಡೆ ಇದೆ. ಯೇಸು ಕ್ರಿಸ್ತರು ದೇಹ ತ್ಯಜಿಸಿದಾಗ ಸೀಳಿದ ಬಂಡೆ ಎಂದು ಹೇಳ್ತಾರೆ. ಕ್ರೈಸ್ತರಿಗೆ ಇಷ್ಟು ಪವಿತ್ರವಾದ ಸ್ಥಳ ವಿಶ್ವದಲ್ಲಿ ಮತ್ತೊಂದಿಲ್ಲ. ಆ ಸ್ಥಳವೇ ಗೋಲ್ಗೋತಾ. ಆ ಸಮಾಧಿಯಲ್ಲಿಯೇ ಯೇಸು ಕ್ರಿಸ್ತರ ದೇಹವನ್ನು ಇಡಲಾಗಿತ್ತೆಂದು, ಅದರಿಂದ ಅದು ಪವಿತ್ರ ಸ್ಥಳವೆಂದು ಹೇಳಲಾಗತ್ತೆ. ಆದರೆ ಈ ಸ್ಥಳ ಹೆರೋದನ ಅರಮನೆಯ ಗೋಡೆಯೊಳಗೆ ಇರಬಹುದಲ್ಲವಾ ಎಂದು ಅನೇಕರು ಸಂಶಯ ವ್ಯಕ್ತಪಡಿಸುತ್ತಾರೆ. ಅಂದರೆ ಇದು ನಿಜವಾದ ಗೋಲ್ಗೋತಾ ಅಲ್ಲ, ಅದು ನಿಜವಾದ ಸಮಾಧಿಯಲ್ಲವೆಂದೇ ಅವರ ಭಾವನೆಯಾಗಿದೆ. ಜೆರುಸೆಲೆಮಿನ ಉತ್ತರಕ್ಕೆ ದಮಸ್ಕದ ಹೆಬ್ಬಾಗಿಲಿನಿಂದ ಸುಮಾರು 700 ಅಡಿಗಳಷ್ಟು ಅಂತರದಲ್ಲಿ ಹಳೆ ಕೋಟೆಯ ಹೊರಗೆ ಒಬ್ಬ ಕಲ್ಲನ್ನು ಎಸೆಯುವಷ್ಟು ದೂರದಲ್ಲಿ ಸುತ್ತಮುತ್ತಲಿನ ಪ್ರದೇಶಕ್ಕಿಂತ 40-50 ಅಡಿಗಳಷ್ಟು ಎತ್ತರದ ಒಂದು ಗುಡ್ಡವಿದೆ. ಪಟ್ಟಣದ ಎಲ್ಲ ಕಡೆಯಿಂದಲೂ ಇದನ್ನು ನೋಡಬಹುದು. ಪಟ್ಟಣದ ಕಡೆ ಮುಖ ಮಾಡಿರುವ ಇದರ ಭಾಗವು ತಲೆ ಬುರುಡೆಯಂತೆ ಕಾಣುತ್ತೆ. ಈ ಸ್ಥಳ ಸುಮಾರು 3 ಎಕರೆಯಷ್ಟು ವಿಸ್ತಾರವಾಗಿದೆ. ಒಟ್ಟೋಥೇನಿಯಸ್ ಎಂಬುವವನು ಈ ಗುಡ್ಡವನ್ನು ಕೂಲಂಕುಷವಾಗಿ ಪರೀಕ್ಷಿಸಿ ಇದೇ ನಿಜವಾದ ಗೋಲ್ಗೋತಾ ಎಂದು ಪ್ರತಿಪಾದಿಸಿದ. ಆದರೆ ಅವನ ಹೇಳಿಕೆಯನ್ನ ಯಾರೂ ಅಷ್ಟಾಗಿ ಗಮನಿಸಲಿಲ್ಲ. ಕ್ಯಾಥೋಲಿಕರು ಅದು ಸುಳ್ಳು ಎಂದರು. ಕ್ರಿಸ್ತಶಕ 1885ರಲ್ಲಿ ಜನರಲ್ ಚಾರ್ಲಸ್ ಜಿ ಗೋರ್ಡನ್ ಎಂಬ ಪ್ರಸಿದ್ಧ ಕ್ರೈಸ್ತ ಸೈನ್ಯಾಧಿಕಾರಿಯೊಬ್ಬರು ಜೆರುಸೆಲೆಮಿನ ಉತ್ತರದ ಗೋಡೆಯ ಹೊರಗೆ ತಿರುಗಾಡಲು ಹೋಗಿದ್ರು. ಅವರು ನೈಸರ್ಗಿಕವಾಗಿ ತಲೆಬುರುಡೆಯಂತೆ ನಿರ್ಮಿತವಾದ ಗೋಲ್ಗೋತಾದ ಭಾಗವನ್ನು ಪರೀಕ್ಷಿಸಿ ಕ್ರಿಸ್ತನನ್ನ ಶಿಲುಬೆಗೆ ಹಾಕಿದ ನಿಜವಾದ ಗೋಲ್ಗೋತಾ ಅದೇ ಎಂದು ಖಾತ್ರಿ ಮಾಡಿಕೊಂಡು ತಮ್ಮ ಹೋಟೆಲಿನ ಕೋಣೆಗೆ ಬಂದು ತಮ್ಮ ಸಹೋದರರಿಗೂ ಸ್ನೇಹಿತರಿಗೂ ಪತ್ರವನ್ನು ಬರೀತಾರೆ. ಅವರು ಅದನ್ನು ನಂಬಿದ್ರು, ಆದರೆ ಕ್ಯಾಥೋಲಿಕರು ನಂಬಲಿಲ್ಲ. 3 ವರ್ಷಗಳ ನಂತರ ಗೋರ್ಡನ್ ಆಫ್ರಿಕಾದ ಕಾರ್ಟೋಮಿನಲ್ಲಿ ಹುತಾತ್ಮರಾದರು. ಕೆಲವು ಸಮಯದ ನಂತರ ಗುಡ್ಡದ ಪಶ್ಚಿಮ ಭಾಗವನ್ನು ಕಂಡುಕೊಂಡು ಅಗೆದು ನೋಡಿದಾಗ ಹಳೆಯದಾದ ತೋಟದ ಅವಶೇಷಗಳು ಸಿಕ್ಕವು. ಅದರಲ್ಲಿ ಸಮಾಧಿ ಮತ್ತು ಅದರ ಪಕ್ಕದಲ್ಲಿ ಉರುಳಿರುವ ಗೋಲಾಕಾರದ ಬಂಡೆಯನ್ನ ಅದರ ಮೇಲೆ ಹಾಕಿದ್ದ ಮುದ್ರೆಗಳು ಸಿಕ್ಕಿದ್ವು. ಮುಂದೆ ಅಗೆದು ನೋಡಿದಾಗ ಹಿಂದಿನ ಕ್ರೈಸ್ತರ ಸಮಾಧಿಗಳು ದೊರಕಿದವು. ಆ ಸ್ಥಳವನ್ನ ಗೋರ್ಡನ್ನ ಗೋಲ್ಗೋತಾ ಎಂದು ಕರೆದರು. ಇಂಗ್ಲೆಂಡಿನ ಪ್ರೊಟೆಸ್ಟೆಂಟ್ ಕ್ರೈಸ್ತರ ಗುಂಪೊಂದು ಆ ಸ್ಥಳವೆಲ್ಲವನ್ನು ಕೊಂಡುಕೊಂಡು ಆ ಸ್ಥಳಕ್ಕೆಲ್ಲ ಬೇಲಿಯನ್ನು ಹಾಕುತ್ತೆ. ಅಲ್ಲಿ ಯಾವ ಕಟ್ಟಡವನ್ನು ನಿರ್ಮಿಸದೆ ನೈಸರ್ಗಿಕವಾಗಿ ಹೇಗಿದೆಯೋ ಹಾಗೆಯೇ ಕಾಯ್ದುಕೊಂಡು ಬರಲಾಗಿದೆ. ಅಲ್ಲಿ ಯಾವ ಆರಾಧನೆಗಳು ನಡೆಯುವುದಿಲ್ಲ. ಪ್ರೊಟೆಸ್ಟೆಂಟರು ಅದೇ ನಿಜವಾದ ಗೋಲ್ಗೋತಾ ಎಂದು ದೃಢವಾಗಿ ನಂಬಿದ್ದಾರೆ. ಪ್ರತಿ ಈಸ್ಟರ್ ದಿನದಂದು ಅಲ್ಲಿ ಪ್ರಾರ್ಥನೆ, ಆರಾಧನೆ ನಡೆಸಲಾಗುತ್ತೆ. ಈ ಆರಾಧನೆಯಲ್ಲಿ ಭಾಗವಹಿಸಲಿಕ್ಕೆಂದು ಬೇರೆ ಬೇರೆ ದೇಶಗಳಿಂದ ಲಕ್ಷಾಂತರ ಪ್ರೊಟೆಸ್ಟೆಂಟ್ ಕ್ರೈಸ್ತರು ಬರ್ತಾರೆ. ಆದರೆ ಕೆಥೋಲಿಕ್ ಕ್ರೈಸ್ತರು ರಾಣಿ ಹೆಲೆನಾ ಕಂಡು ಹಿಡಿದಿದ್ದೇ ನಿಜವಾದ ಗೋಲ್ಗೋತಾ ಎಂದು ಪ್ರತಿಪಾದಿಸ್ತಾರೆ.
ಈಗ ಈ ಎರಡು ಸಮಾಧಿಗಳಲ್ಲಿ ಯೇಸು ಕ್ರಿಸ್ತನ ನಿಜವಾದ ಸಮಾಧಿ ಯಾವುದೆಂದು ಸಂಶೋಧಕರು, ಇತಿಹಾಸಕಾರರು ಒಮ್ಮತದಿಂದ ನಿರ್ಧಾರ ತೆಗೆದುಕೊಳ್ಳಬೇಕಾಗತ್ತೆ. ಹೀಗೆ ಅಕ್ಟೋಬರ್ 2016ರಲ್ಲಿ ಸಮಾಧಿಯ ನವೀಕರಣವನ್ನು ಪ್ರಾರಂಭಿಸ್ತಾರೆ. 100 ವರ್ಷಗಳಲ್ಲಿ ಮೊದಲ ಬಾರಿಗೆ ತೆಗೆದುಹಾಕಲಾದ ಅಮೃತಶಿಲೆಯ ಚಪ್ಪಡಿಯ ಕೆಳಗೆ ಹಿಂದೆಂದೂ ಕಾಣದ ಆವಿಷ್ಕಾರ ಕಂಡುಬಂದಿತ್ತು. ಹೊಸ ಒಡಂಬಡಿಕೆಯೊಳಗಿನ ನಿರೂಪಣೆಗಳು ಯೇಸುವಿನ ಶಿಲುಬೆಗೇರಿದ ಸ್ಥಳಕ್ಕೆ ಸಮೀಪದಲ್ಲಿ ಸಮಾಧಿಯ ನಿರ್ಮಾಣವನ್ನು ಸಂಕೀರ್ಣವಾಗಿ ವಿವರಿಸುತ್ತವೆ. ಪುರಾತತ್ವಜ್ಞರ ನಿರಂತರ ಪ್ರಯತ್ನಗಳ ಹೊರತಾಗಿಯೂ ಈ ಪವಿತ್ರ ಸಮಾಧಿಯ ನಿಖರವಾದ ಸ್ಥಳವು ಕಾಲದ ಮಂಜಿನಲ್ಲಿ ಮುಚ್ಚಿ ಹೋಗಿ ನಿಗೂಢವಾಗಿ ಉಳಿದಿದೆ. ವಿಜ್ಞಾನಿಗಳು ಮತ್ತು ಸಂಶೋಧಕರ ತಂಡ ಯೇಸು ಸಮಾಧಿ ಎಂದು ನಂಬಲಾಗಿದ್ದ ಸ್ಥಳದಲ್ಲಿ ಉತ್ಖನನಕ್ಕೆ ಮುಂದಾಯಿತು. ಅಕ್ಟೋಬರ್ 24, 2016ರಂದು ಶುರುವಾದ ಸಂಶೋಧನಾ ಕಾರ್ಯ 25 ಮತ್ತು 26ರವರೆಗೆ ಸತತ 60 ಗಂಟೆಗಳ ಕಾಲ ನಿರಂತರವಾಗಿ ನಡೆದಿತ್ತು. ಆಗ ಸಂಶೋಧಕರ ತಂಡ ಆ ಬೃಹತ್ ಚಪ್ಪಡಿಯನ್ನ ಯಾವುದೇ ಹಾನಿಯಾಗದಂತೆ ಸೂಕ್ಷ್ಮವಾಗಿ ಜರುಗಿಸಿತ್ತು. ಅಲ್ಲಿಗೆ ಸಹಸ್ರಮಾನಗಳಷ್ಟು ಹಳೆಯದಾದ ರಹಸ್ಯಗಳಿಂದ ಮುಚ್ಚಿ ಹೋಗಿದ್ದ ಸಮಾಧಿಯ ಆ ಕೋಣೆಗೆ ಮತ್ತು ಸುತ್ತಮುತ್ತಲಿನ ಜಾಗಗಳಿಗೂ ಯಾವುದೇ ಹಾನಿಯಾಗದಂತೆ ಪ್ರತಿಯೊಂದು ಕೆಲಸಗಳನ್ನು ಎಚ್ಚರಿಕೆಯಿಂದ ಕಾರ್ಯಗತಗೊಳಿಸಲಾಯಿತು. ಸಂಶೋಧಕರ ತಂಡವು ಕೊನೆಗೂ ಭವ್ಯವಾದ ಅಮೃತಶಿಲೆಯ ಚಪ್ಪಡಿಯನ್ನು ಎತ್ತುತ್ತಿದ್ದಂತೆ ಸಭಾಂಗಣದಲ್ಲಿ ಒಂದು ಗಾಢವಾದ ಮೌನ ಆವರಿಸಿತ್ತು. ನೆರೆದಿದ್ದ ಜನರು ಹಲವಾರು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದರು. ಆಗಲೇ ಒಂದು ಆಶ್ಚರ್ಯಕರವಾದ ಸಂಗತಿ ಬಹಿರಂಗವಾಯಿತು. 1555ರಲ್ಲಿ ಫ್ರಾನ್ಸಿಸ್ಕನ್ ಸನ್ಯಾಸಿಗಳು ಹಾಕಿದ ಅಮೃತಶಿಲೆಯ ಚಪ್ಪಡಿಯ ಕೆಳಗೆ ಮತ್ತೊಂದು ಪದರವಿತ್ತು. ಆ ಎರಡನೆಯ ಅಮೃತಶಿಲೆಯ ಚಪ್ಪಡಿ ಕೂಡ ಶತಶತಮಾನಗಳಷ್ಟು ನೆಲದಡಿಯಲ್ಲೇ ಸವೆದು ಅದರ ಬೂದಿ ಅಥವಾ ಧೂಳು ಶೇಖರಣೆಯಾಗಿತ್ತು. ತಂಡವು ಈ ನಿಗೂಢ ಆವಿಷ್ಕಾರವನ್ನು ಬಹಿರಂಗಪಡಿಸುತ್ತಿದ್ದಂತೆ ಆ ಕಲ್ಲನ್ನು ಸರಿಸುವಂತೆ ಹರ್ಷೋದ್ಗಾರ ಹಾಗೂ ಕುತೂಹಲವು ಕೂಡ ಮನೆ ಮಾಡಿತ್ತು. ಆ ಧೂಳನ್ನು ಸರಿಸಿದಾಗ ಆ ಅಮೃತಶಿಲೆಯ ಮಧ್ಯದಲ್ಲಿ ಸುಂದರವಾಗಿ ಶಿಲುಬೆ ಆಕಾರವನ್ನು ಕೆತ್ತಲಾಗಿತ್ತು. ಅದನ್ನು ಕಂಡವರು ತಮ್ಮ ಶೋಧನೆಗೆ ಸಂದ ಜಯವೆಂದೇ ಭಾವಿಸಿದರು. ಆದರೆ ಮುಂದೆ ನಡೆದಿದ್ದೇ ರೋಚಕವಾದ ಅಧ್ಯಾಯ. ಎರಡನೇ ಅಮೃತಶಿಲೆಯನ್ನು ಹೊರತೆಗೆಯುವಾಗ ನೆರೆದಿದ್ದವರ ಹೃದಯ ಸ್ಪರ್ಶಿ ಕೂಗು ಎಲ್ಲರ ಎದೆಯಲ್ಲೂ ಭಕ್ತಿ ಭಾವ ಪರವಶತೆಯನ್ನು ಮೊಳಗಿಸಿಬಿಟ್ಟಿತ್ತು. ಬೂದು ಕಲ್ಲಿನ ಮಧ್ಯ ಭಾಗದಲ್ಲಿರುವ ಸಂಕೀರ್ಣವಾಗಿ ಕೆತ್ತಲಾದ ಶಿಲುಬೆಯ ಮೂಲ ಮತ್ತು ಮಹತ್ವದ ಸುತ್ತ ಅನೇಕ ಚರ್ಚೆಗಳು ನಡೆಯುತ್ತಿದ್ದಂತೆ ಈ ಶಿಲುಬೆಯು ಕ್ರುಸೇಡರ್ಗಳ ಕೈಗಳ ಗುರುತುಗಳನ್ನು ಹೊಂದಿದೆ ಎಂದು ಕೆಲವರು ಊಹಿಸುತ್ತಾರೆ. ಹೀಗೆ 2016ರಲ್ಲಿ ಉತ್ಖನನ ತಂಡವು ಸಂಗ್ರಹಿಸಿದ ವಸ್ತುಗಳು ಯಾವ ಕಾಲಮಾನದೆಂದು ನಿರ್ಧರಿಸಲು ಆಪ್ಟಿಕಲ್ ಸಿಮ್ಯುಲೇಟೆಡ್ ಲ್ಯೂಮಿನೇಷನ್ಸ್ ಅಂದರೆ OSL ವಿಧಾನವನ್ನು ಬಳಸಿ ನಿಖರವಾದ ಡೇಟಿಂಗ್ ಮಾಡಲು ಕಳುಹಿಸಲಾಯಿತು. ಸುಮಾರು 1 ವರ್ಷದ ಬಳಿಕ ಆ ಶೋಧನೆಗೆ ಉತ್ತರ ಸಿಕ್ತು. ಅದೇನೆಂದರೆ ಸಮಾಧಿಯ ಚಪ್ಪಡಿ ಮತ್ತು ಅದರ ಮೇಲಿನ ಗುಪ್ತವಾಗಿದ್ದ ಹೊದಿಕೆಗಳು 4ನೇ ಶತಮಾನಕ್ಕೆ ಸೇರಿದೆಂದು ಬಹಿರಂಗವಾಯಿತು. ಈ ದಾಖಲೆಯನ್ವಯ ಕಾನ್ಸ್ಟಂಟೈನ ಪವಿತ್ರ ಸಮಾಧಿಯ ಮೇಲೆ ಮೊಟ್ಟ ಮೊದಲ ಚರ್ಚನ್ನು ನಿರ್ಮಿಸಿದ ಕಾಲಮಾನವೇ ಇದು. ಹೀಗಾಗಿ ಇಂದಿಗೂ ನಾನಾ ಗೊಂದಲಗಳು ಯೇಸು ಕ್ರಿಸ್ತರನ್ನ ಎಲ್ಲಿ ಸಮಾಧಿ ಮಾಡಲಾಯಿತು ಎಂಬುದರ ಹಿಂದೆ ಸುಳಿದಾಡುತ್ತಲೇ ಇದೆ. ಆದರೆ ಭಕ್ತಾದಿಗಳು ತಮ್ಮ ನಂಬಿಕೆಗೆ ಅನುಸಾರವಾಗಿ ನಡೆದುಕೊಳ್ತಿದ್ದಾರೆ. ಅಂತೂ ಈ ಪ್ರಕೃತಿಯೇ ಹಾಗೆ ತನ್ನ ಕಾಲ ಗರ್ಭದಲ್ಲಿ ಎಲ್ಲವನ್ನು ಬಚ್ಚಿಟ್ಟುಕೊಂಡು ಈ ಭ್ರಮಾ ಜಗತ್ತಿಗೆ ಏನನ್ನು ಬಿಟ್ಟುಕೊಡೋದಿಲ್ಲ. ಆದರೆ ಮಾನವರು ಮಾತ್ರ ಇಂದಿಗೂ ಆ ರಹಸ್ಯವೆಲ್ಲವನ್ನು ಬಯಲಿಗೆಳೆಯುವ ಪ್ರಯತ್ನದಲ್ಲೇ ಇದ್ದಾರೆ. ಸುಳಿವಿಲ್ಲದ ಸಾವಿಗೆ ರಹಸ್ಯವೆಲ್ಲಿಂದ ಬರಬೇಕು ಅಲ್ವಾ? ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.